ನಮಸ್ಕಾರ ಸಿಟಿವಿ ನ್ಯೂಸ್ಗೆ ಸ್ವಾಗತ. ಇದೀಗ ಮುಖ್ಯಾಂಶಗಳು. ಎಲ್ಲರಿಗೂ ನಮಸ್ಕಾರ. ಈ ದಿನ ವಿಶೇಷವಾಗಿ ಪತ್ರಿಕಾ ಮಾಧ್ಯಮ ಕರೆದಿರೋ ಉದ್ದೇಶ ಏನೆಂದರೆ, ಇಡೀ ಕರ್ನಾಟಕ ರಾಜ್ಯಾದ್ಯಂತ ಏನು ನಾಳೆಯಿಂದ SIR ಅಂದರೆ ವಿಶೇಷ ಸಮಗ್ರ ಪರಿಷ್ಕರಣ ಏನು ನಡೀತಾ ಇದೆ, ವೋಟರ್ ಲಿಸ್ಟಿನ ಸಂಬಂಧಪಟ್ಟಂತೆ ತಮ್ಮೆಲ್ಲರಿಗೂ ಹಾಗೂ ವಿಶೇಷವಾಗಿ ಮುಖ್ಯವಾಗಿ ಪ್ರತಿ ಮತದಾರರ ಪ್ರಭುಗಳಿಗೆ ಇದು ನಿಮಗೆ ವಿಶೇಷವಾಗಿ ಹೇಳುವ ಒಂದು ಮಾಹಿತಿ ಏನೆಂದರೆ, ನಾಳೆಯಿಂದ ಕರ್ನಾಟಕ ರಾಜ್ಯಾದ್ಯಂತ ನಿಮ್ಮ ಬೂತ್ಗಳಿಗೆ ಸಂಬಂಧಪಟ್ಟ BLOಸ್ಗಳು ಅಂದರೆ ನಿಮ್ಮ ವೋಟರ್ನ ಯಾರು ಸೇರ್ಪಡೆ ಮಾಡಿದ್ದಾರೆ, ಯಾರು ತಿದ್ದುಪಡಿ ಮಾಡಿರ್ತಾರೆ, ಯಾರು ನಿಮ್ಮ ಪ್ರತಿ 5 ವರ್ಷಕ್ಕೆ ವೋಟು ನೀವು ನಿಮ್ಮ ಹಕ್ಕನ್ನು ನೀವು ಚಲಾಯಿಸುವಾಗ ನಿಮಗೊಂದು ಪ್ರತಿ ಸ್ಲಿಪ್ಪನ್ನು ಕೊಡ್ತಾರೆ. ಬಂದು ಅವರುಗಳ ಹತ್ರ BLOಸ್ಗಳ ಹತ್ರ ನಿಮ್ಮ ಎನಿಮರೇಷನ್ ಫಾರಮ್ಸು ಬಂದಿರುತ್ತದೆ. ಆ ಎನಿಮರೇಷನ್ ಫಾರಮ್ಸು ಹೇಗಿರುತ್ತಂದರೆ, ಡೆಮೋ ಒಂದು ಈ ರೀತಿ ಒಂದು ಎನಿಮರೇಷನ್ ಫಾರಮ್ ಅಂತ ಒಂದಿರುತ್ತದೆ. ಈ ಎನಿಮರೇಷನ್ ಫಾರಮಲ್ಲಿ ಏನಿರುತ್ತೆ ಅಂದರೆ, ಈ ಮೊದಲೇ ನಿಮ್ಮ ವೋಟರ್ ಲಿಸ್ಟ್ನಲ್ಲಿ ಇದ್ದ ಹಾಗೆ ನಿಮ್ಮ ಫೋಟೋ ಒಂದು ಚಿತ್ರಣ ಆಗಿರುತ್ತದೆ, ಅದು ಬಾರ್ ಸ್ಕ್ಯಾನ್ ಆಗಿರುತ್ತದೆ. ನಿಮ್ಮ ಎಲ್ಲ ಸಂಪೂರ್ಣ 2025ರ ವೋಟರ್ ಲಿಸ್ಟ್ನಲ್ಲಿ ಏನಿರುತ್ತೆ ಎಲ್ಲ ಮಾಹಿತಿನೂ ಪ್ರಿಂಟಾಗಿ ಈ ರೀತಿ ಬಂದಿರುತ್ತದೆ. ಈ ಮಾಹಿತಿ ನಿಮ್ಮ ಮನೆಗಳಿಗೆ ಈ ಎನಿಮರೇಷನ್ ಫಾರಮ್ಮು ಪ್ರತಿ BLOಸ್ ನಿಮ್ಮ ಮನೆಗಳಲ್ಲಿ ಆಯಾ ಬೂತ್ ಲಿಮಿಟ್ಗಳಲ್ಲಿ ನಿಮ್ಮ ಮನೆ ಇದ್ದಲ್ಲಿ ನಿಮಗೆ ಬಂದು ಕೊಡ್ತಾರೆ. ಬಂದು ಕೊಟ್ಟಾಗ ನೀವು ಅತಿ ಮುಖ್ಯವಾಗಿ ಮಾಡಬೇಕಾಗಿರುವ ಒಂದು ವಿಚಾರ ಏನೆಂದರೆ, 2002ರ SIR ವೋಟರ್ ಲಿಸ್ಟಿನ ಒಂದು ಲಿಂಕನ್ನು ನಿಮ್ಮ ಈ ಫಾರಮ್ನಲ್ಲಿ ಫಿಲಪ್ ಮಾಡಬೇಕಾಗುತ್ತೆ, ಬರೆಯಬೇಕಾಗಿರುತ್ತದೆ. ಅದು ಬೇರೆ ಯಾರೂ ಬರೆಯೋಂಗಿಲ್ಲ. ನಿಮಗೆ ಮಾಹಿತಿ ಇದ್ದಲ್ಲಿ, ನಿಮಗೆ ಬರುವ ಒಂದು ತಿಳುವಳಿಕೆ ವಿದ್ಯಾವಂತರಾಗಿದ್ದಲ್ಲಿ ನೀವು ಬರೀಬೋದು. ಅಥವಾ ಇಲ್ಲ ಅಂದರೆ ನಿಮ್ಮ BLOಗಳು ಮಾತ್ರ ಅವ್ರ ಕೈಯಿಂದನೇ ಬರೆಸಿ, ಬೇರೆ ಯಾರ ಕೈಯಲ್ಲೂ ಬರೆಸೋ ಅವಶ್ಯಕತೆ ಇಲ್ಲ. ಅವರೇ ಬರಬೇಕು, ಅವರೇ ಬರೀತಾರೆ. ದಿನಾಂಕ 30 ಅಂದರೆ ನಾಳೆಯಿಂದ ಶುರು ಆದರೆ 1 ತಿಂಗಳ ಜುಲೈ ತಿಂಗಳ ಸಂಪೂರ್ಣ 30 ದಿನ ಅದಕ್ಕೆ ಒಂದು ಟೈಮ್ ಇರುತ್ತೆ. 3 ಸತಿ BLOಸ್ ನಿಮ್ಮ ಮನೆ ಹತ್ರ ಬರ್ತಾರೆ, 1 ಸತಿ ಈ ಫಾರಮ್ ಕೊಡೋಕ್ಕೆ ಬರ್ತಾರೆ, 3 ಸತಿ ರಿಟರ್ನ್ ಕಲೆಕ್ಟ್ ಮಾಡ್ಕೊಳಕ್ಕೆ ಬರ್ತಾರೆ. ಆ 3 ಸತಿ ರಿಟರ್ನ್ ಕಲೆಕ್ಟ್ ಮಾಡುವ ಒಳಗಡೆ ನೀವು ನಿಮ್ಮ ಫಾರಮ್ಸು 2002ರ ಮಾಹಿತಿಯನ್ನು ಅದರಲ್ಲಿ ನಿಮ್ಮ ಮಾಹಿತಿ ನೀವು ಜವಾಬ್ದಾರಿಗೆ ನೀವು ಇಟ್ಟುಕೊಳ್ಳಬೇಕು. ಅತಿ ಮುಖ್ಯವಾಗಿ ಇನ್ನೊಂದೇನೆಂದರೆ, ಈಗ ನಿಮ್ಮ ಪ್ರೆಸೆಂಟ್ ಫೋಟೋ ಏನು ಈ ರೀತಿ ಎನಿಮರೇಷನ್ ಫಾರಮಲ್ಲಿ ಪ್ರಿಂಟಾಗಿ ಬಂದಿರುತ್ತದೆ, ಇದರ ಜೊತೆಗೆ ಪ್ರಸ್ತುತ ಪ್ರೆಸೆಂಟ್ ಫೋಟೋ ನಿಮ್ಮದು ಒಂದು ಫೋಟೋ ಪ್ರಿಂಟ್ ಮಾಡಿ ಇಟ್ಕೊಬೇಕು. ಹೆಣ್ಣು ಮಕ್ಕಳು, ಮುಖ್ಯವಾಗಿ ಹೆಣ್ಣು ಮಕ್ಕಳದ್ದು ಹೇಳುತ್ತಿದ್ದೀನಿ, 2 ಕಿವಿಗಳು ಕಾಣುವ ರೀತಿಯಲ್ಲಿ ನೀವು ಫೋಟೋ ತೆಗೆದು ಇಟ್ಟುಕೊಳ್ಳಬೇಕು. ಪ್ರೆಸೆಂಟ್ ಫೋಟೋ ಇದಕ್ಕೆ ಸ್ಟಿಕ್ ಮಾಡಬೇಕು. ಹೆಣ್ಣು ಮಕ್ಕಳು, ಹೆಂಗಸರು ಯಾರೇ ತಾಯಿಂದರಾಗ್ಬೋದು, ಅವರ ತಾಯಿಂದರು 2 ಕಿವಿಗಳು ಕಾಣಿಸೋ ರೀತಿಯಲ್ಲಿ ಒಂದು ಫೋಟೋ ಪ್ರಿಂಟ್ ಮಾಡಿ ನೀವು ಇಟ್ಕೊಬೇಕು. ಆ ಫೋಟೋ ಆ ಎನಿಮರೇಷನ್ ಫಾರಮ್ಗೆ ಪ್ರಿಂಟ್ ಮಾಡಬೇಕು. ಈ ರೀತಿ 2 ಫಾರಮ್ಸ್ ನಿಮಗೆ ಕೊಡ್ತಾರೆ. ಒಂದು ಫಾರಮ್ ನೀವು ಅವರಿಗೆ ಕೊಡಬೇಕು, 2ನೇ ಫಾರಮ್ಮು ನೀವು ಇಟ್ಟುಕೊಳ್ಳಬೇಕು. ಇದರಲ್ಲಿ ವಿಶೇಷವಾಗಿ ಮತ್ತೊಂದು ಮಾಹಿತಿ ಏನೆಂದರೆ, ಮತದಾರಗಳಿಗೆ ಇನ್ ಕೇಸ್ ನಮ್ಮ ಮನೆಗಳಿಗೆ ನಮ್ಮ ಅಣ್ಣನ ಹೆಂಡತಿ ಯಾರೋ ನಮ್ಮ ಮನೆಗೆ ಬಂದಿರುತ್ತಾರೆ, ನಾವು ಬೇರೆ ಕಡೆಯಿಂದ ಮದುವೆ ಮಾಡಿಕೊಂಡು ಬಂದಿರುತ್ತೇವೆ, ನಿಮ್ಮ ಮನೆಗಳಿಗೆ ನಿಮ್ಮ ಸೊಸೆಯಂದರು ಬಂದಿರುತ್ತಾರೆ. ಆ ಸೊಸೆಯಂದರ ಮಾಹಿತಿ 2002ರದ್ದು ಅವರಿಗೆ 45 ವರ್ಷ ದಾಟಿರುವುದಿಲ್ಲ, 45 ವರ್ಷದ ಒಳಗಡೆ ಇರುತ್ತಾರೆ. ಆ 45 ವರ್ಷದ ಒಳಗಡೆ ಇರುವ ಯಾರೇ ವ್ಯಕ್ತಿ ಆಗಿರ್ಬೋದು, ಯುವಕರೇ ಆಗಿರ್ಬೋದು, ನಾವು ಕರ್ಕೊಂಬಂದಿರುವ ಸೊಸೆಯಂದರಾಗಿರ್ಬೋದು, ಅವರುಗಳ ಮಾಹಿತಿ ಅವರ ತಂದೆಯವರ ಜೊತೆಗೆ ಸೇರ್ಪಡೆ ಮಾಡಬೇಕು. ತಂದೆಯವರು ಇಲ್ಲದ ಪಕ್ಷದಲ್ಲಿ ತಾಯಿಯ ಮಾಹಿತಿ ಕೊಡಬೇಕು. 2002ರ ಲಿಸ್ಟದು ತಂದೆ ತಾಯಿ ಇಬ್ಬರು ಇಲ್ಲ ಇದ್ದರೆ ತಾತಂದರದು ಮಾಹಿತಿ ಕೊಡಬಹುದು. ಇದು ವಿಶೇಷವಾಗಿ ಮಹಿಳೆಯರು ನಮ್ಮ ಮನೆಗಳಿಗೆ ಬಂದಿರುವ ಸೊಸೆಯಂದರದ್ದು ಅವರಿಗೆ ಲಿಂಕ್ ಮಾಡುವುದಕ್ಕೆ ತಂದೆ ತಾಯಿಯಂದರ ಅವರ ತಂದೆಯ ಮಾಹಿತಿಯನ್ನು ತಗೊಬೇಕು. ಆ ಮಾಹಿತಿ 2002 ನೀವು ಇಟ್ಟುಕೊಂಡಾಗ ಆ ಮಾಹಿತಿ BLOಸ್ ಕೊಟ್ಟಾಗ ಅವರು ಅದನ್ನು ಫಿಲ್ ಮಾಡಿ ನಿಮ್ಮ ಎನಿಮರೇಷನ್ ಫಾರಮನ್ನು ಫಿಲಪ್ ಮಾಡಿಡುತ್ತಾರೆ. ಈಗ ಈ ರೀತಿ ಫಿಲಪ್ ಮಾಡಿರುವ ಮಾಹಿತಿಯನ್ನು BLOಸ್ಗೆ ಕೊಟ್ಟ ನಂತರ ಕರಡು ಪ್ರತಿ 2ನೇ ಪ್ರತಿ ನೀವು ಇಟ್ಟುಕೊಳ್ಳಬೇಕು. ಈ 2ನೇ ಪ್ರತಿ ನೀವು ಇಟ್ಟುಕೊಂಡ ನಂತರ ದಿನಾಂಕ 5/8/2026 ಅಂದರೆ ಆಗಸ್ಟ್ ತಿಂಗಳ 5ನೇ ತಾರೀಕಿಗೆ ಒಂದು ಕರಡು ಪ್ರತಿ ಬರುತ್ತೆ. ಡ್ರಾಫ್ಟ್ ಲಿಸ್ಟ್ ಅಂತ ಒಂದು ಬರುತ್ತೆ, ಎಲ್ಲ ವೆಬ್ಸೈಟ್ಗಳಲ್ಲಿ ಬಿಡ್ತಾರೆ, ನಿಮ್ಮ BLOಸ್ ಹತ್ರ ಇರ್ತಾರೆ. ನಾವೇನು ಎನಿಮರೇಷನ್ ಫಾರಮ್ ಕೊಟ್ಟು ನಾವು ಫಿಲ್ ಮಾಡಿ ನಮ್ಮ ವೋಟಿನ ಹಕ್ಕನ್ನು ನಾವು ಪಡೆದಿರುತ್ತೇವೆ, ಆ ಪಡೆದಿರೋ ಪ್ರತಿಯನ್ನು ಆ ಕರಡು ಲಿಸ್ಟ್ನಲ್ಲಿ ಇದೆಯಾ ಇಲ್ಲವಾ ಅಂತ
ಪ್ರತ್ಯೇಕವಾಗಿ ನಾವು ಅದನ್ನು ವಿಶೇಷವಾಗಿ ಅದನ್ನು ಚೆಕ್ ಮಾಡ್ಕೊಳ್ಬೇಕು. ಮಾಡ್ಕೊಂಡಿದ ನಂತರ ಇನ್ ಕೇಸ್ ನಮ್ಮ ಒಂದು ಮಾಹಿತಿ ಸರಿ ಇಲ್ಲದ ಪಕ್ಷದಲ್ಲಿ ಆ ಡ್ರಾಫ್ಟ್ ಲಿಸ್ಟಲ್ಲಿ ನಮ್ಮ ಹೆಸರು ಬರುವುದಿಲ್ಲ. ಇನ್ ಕೇಸ್ ಆ ರೀತಿ ಬರದೇ ಇದ್ದಾಗ ಮಾತ್ರ ಸೆಕೆಂಡ್ ಫೇಸಲ್ಲಿ ನಿಮಗೆ ನೋಟಿಸ್ ಕೊಡ್ತಾರೆ. ನಿಮ್ಮ ಎನ್ಯುಮರೇಷನ್ ಫಾರಮ್ ನಂಬರ್ ಆಗಿಬಿಟ್ಟು ನಿಮ್ಮ ವೋಟರ್ ಲಿಸ್ಟ್ ಐ ಡಿ ಇದಾಗ್ಬಿಟ್ಟು ನಿಮಗೆ BLOs ನೋಟಿಸ್ ಕೊಡ್ತಾರೆ. ಯಾವುದಕ್ಕೆ? ನಿಮ್ಮ ಮಾಹಿತಿ ಸರಿ ಇಲ್ಲ ಅನ್ನೋದಕ್ಕೆ. ಸರಿ ಇಲ್ಲದ ಪಕ್ಷದಲ್ಲಿ ಅಥವಾ 2002ರಲ್ಲಿ ನಮ್ಮ ಲೀಸ್ಟಲ್ಲಿ ನಮ್ಮ ತಂದೆ ತಾಯಿಯಂದರದು ಮಾಹಿತಿ ಇಲ್ಲ ಅಂದಿದ್ದಷ್ಟಕ್ಕೆ ಆತಂಕ ಪಡುವ ಅವಶ್ಯಕತೆ ಇಲ್ಲ. ಯಾರೂ ಮತ್ತೆ ಹೇಳ್ತಿದ್ದೇವೆ, 2002ರ ಮಾಹಿತಿ ಸಿಗ್ತಿಲ್ಲ ನಮಗೆ, ನಮ್ಮ ವೋಟ್ ಏನಾಗುತ್ತೋ ನಮ್ಮ ಹಕ್ಕು ನಾವು ಪಡೆಯೋಕ್ಕಾಗುತ್ತಿಲ್ಲ ಅನ್ನೋದಕ್ಕೆ ಯಾವುದೇ ಕಾರಣಕ್ಕೂ ಆತಂಕ ಪಡುವಷ್ಟಿಲ್ಲ, ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ. ಇಡೀ ನಮ್ಮ ಕೇಂದ್ರ ಸರ್ಕಾರದಿಂದ ಮತ್ತು ರಾಜ್ಯ ಸರ್ಕಾರದಿಂದ 2000 ಹಿಂದೆ ಕೊಟ್ಟಿರುವ ಎಲ್ಲ ಡಾಕ್ಯುಮೆಂಟ್ಗಳಲ್ಲಿ 11 ಡಾಕ್ಯುಮೆಂಟ್ಸ್ ಕೊಡ್ಬೋದು. ಸೆಕೆಂಡ್ ಫೇಸಲ್ಲಿ ಈ ಸೆಕೆಂಡ್ ಫೇಸಲ್ಲಿ 11 ಡಾಕ್ಯುಮೆಂಟ್ಸ್ ಕೊಟ್ಟು ನಮ್ಮ ವೋಟನ್ನು ನಾವು ಪಡಿಬೋದು. ಇದರಲ್ಲಿ ಬಹಳಷ್ಟು ಕ್ರಯಪತ್ರಗಳು, ನಮ್ಮ ಜಮೀನಿನ ಪತ್ರಗಳಿರ್ಬೋದು, ನಮ್ಮ ಬರ್ತ್ ಸರ್ಟಿಫಿಕೇಟು, ಪಾಸ್ಪೋರ್ಟು, ಎಜುಕೇಷನ್ ಸರ್ಟಿಫಿಕೇಟು, ಇನ್ ಕೇಸ್ ಗೌರ್ಮೆಂಟ್ ಅಫಿಷಿಯಲ್ ಆಗಿದ್ದರೆ ಅವ್ರಿಗೆ ಸರ್ಕಾರಿ ಪಿನ್ಷನ್ ಬರ್ತಾ ಇರೋದು, ಬ್ಯಾಂಕ್ ಪಾಸ್ಬುಕ್ಕು, ಈ ರೀತಿ ಅನೇಕ 11 OBC ಸರ್ಟಿಫಿಕೇಟು, ಕ್ಯಾಸ್ಟ್ ಸರ್ಟಿಫಿಕೇಟು, ನ್ಯಾಷನಲ್ ರಿಲಿಜಿಯನ್ ಸಿಟಿಸನ್ ಸರ್ಟಿಫಿಕೇಟು, ಫ್ಯಾಮಿಲಿ ರಿಜಿಸ್ಟರ್ ಸರ್ಟಿಫಿಕೇಟು, ಈ ರೀತಿ ಬಹಳಷ್ಟು 11 ಸರ್ಟಿಫಿಕೇಟ್ಸ್ ಇದೆ. ಇದು ಸೆಕೆಂಡ್ ಲಿಸ್ಟಲ್ಲಿ ಆಗುತ್ತೆ. ಮೊದಲನೇ ಫೇಸ್ನಲ್ಲೇ ನಾವು ಯಾವುದೇ ಕಾರಣಕ್ಕೂ ಇದರ ಬಗ್ಗೆ ಕೇರ್ಲೆಸ್ ಆಗಿಲ್ಲದೆ, ಇದರ ಬಗ್ಗೆ ನಿರ್ಲಕ್ಷ್ಯ ಮಾಡಬಾರ್ದು. ಯಾವುದೇ ಮತದಾರ ಹಕ್ಕುಗಳು, ನಾವು ನಮ್ಮ ಹಕ್ಕು ನಮ್ಮ ಹಕ್ಕು ಅದರಂತೆ ನಮ್ಮ ಮತವನ್ನು ನಾವು ಉಳಿಸಿಕೊಳ್ಳಲು 2026ರ SAR ಇದು ಏನು ನಡೀತಾ ಇದೆ, ಭಾರತ ದೇಶದಲ್ಲಿ ಇದೇ ಮೊದಲನೇ ಬಾರಿ ಅಲ್ಲ, ಕಳೆದ 10 ಸಾರಿ ನಡೆದಿದೆ. ಲಾಸ್ಟ್ SAR ನಡೆದಿದ್ದು 2002ರಲ್ಲಿ, ಇದು 2022ರಲ್ಲಿ ನಡಿಬೇಕಾಗಿತ್ತು. ಕೊರೋನಾ ಕಾರಣದಿಂದ ನಡೆದಿಲ್ಲ. ಇಡೀ ರಾಜ್ಯಕ್ಕೆ ಕಾನೂನು ಅಂದರೆ ಎಲ್ಲರಿಗೂ ಒಂದೇ. ದಯವಿಟ್ಟು ತಮ್ಮಲ್ಲಿ ಎಲ್ಲರಲ್ಲೂ ಕಳಕಳಿ ಮನವಿ, ಈ SAR ಅಲ್ಲಿ ಭಾಗವಹಿಸಲು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ. ನಂತರ ಏನು ಈಗಾಗಲೇ 3 ಪಕ್ಷದಿಂದ, ಕಾಂಗ್ರೆಸ್ ಆಗ್ಬೋದು, JDS ಆಗ್ಬೋದು, BJP ಆಗ್ಬೋದು, 3 ಪಕ್ಷದಿಂದ BLAಗಳು ಏನು ಇದಕ್ಕೆ ನಿಮ್ಮ BLOs ನಿಮ್ಮ ಕನ್ಸಲ್ಟ್ ಬೂತ್ಗಳಿಗೆ ನೀವು ಏನು ನಾವುಗಳು ನನ್ನನ್ನು ಸೇರಿಸಿ ಇದಕ್ಕೇನು ಏಜೆಂಟ್ಗಳಾಗಿದ್ದೀವಿ, ನಮ್ಮ ಒಂದು ಸಂಪೂರ್ಣ ಜವಾಬ್ದಾರಿಯಾಗಿರುತ್ತದೆ. ನಮ್ಮ ಒಂದು ಪ್ರಾಮಾಣಿಕತೆಯಿಂದ ನಾವು ಅವರಿಗೆ 5 ವರ್ಷದಿಂದ ಯಾವ ರೀತಿ ಮತದಾರಗಳಿಗೆ ವೋಟ್ ಪಡೆದು ನಮ್ಮ ಪಕ್ಷಗಳ ಗೆಲುವಿಗೆ ನಾವು ಅದನ್ನು ಸಹಕರಿಸ್ತಾರೆ, ನಾವು ಅದಕ್ಕೆ ಕೆಲಸ ಮಾಡ್ತೀವಿ. ಅದೇ ರೀತಿ ಇದು ಬಹಳ ಮುಖ್ಯವಾಗಿದೆ. BLAಗಳಿಗೆ ಜವಾಬ್ದಾರಿ, BLOಗಳಿಗೆ ಸಹಕಾರ ಕೊಟ್ಟು, ಸಾರ್ವಜನಿಕರು ಸಹಕಾರ ಕೊಟ್ಟು ಇದರ ಬಗ್ಗೆ ಸಂಪೂರ್ಣವಾಗಿ ಅವರಿಗೆ ಕೋಆಪ್ರೇಟ್ ಮಾಡಬೇಕು. ಆದಾಗ ಮಾತ್ರ ಮತದಾನವನ್ನು ಉಳಿಸೋದಕ್ಕೆ ನಾವು ಸಾಧ್ಯವಾಗುತ್ತೆ. ಇನ್ನೊಂದು ವಿಶೇಷ ಇನ್ಫಾರ್ಮೇಷನ್ ಏನಂದರೆ, ಈಗ ಇನ್ ಕೇಸ್ ನಮ್ಮ ವಾರ್ಡಿನಲ್ಲಿ 29ನೇ ವಾರ್ಡಿನ ವೋಟರ್ಸು ಬೇರೆ ವಾರ್ಡಿನಲ್ಲಿ ಮನೆಗೆ ಮಾಡಿರ್ತಾರೆ, ಅಥವಾ ಬೆಂಗಳೂರಲ್ಲಿ ಇರ್ತಾರೆ, ಅಥವಾ ಇನ್ನೆಲ್ಲೋ ಇರ್ತಾರೆ. ಅವರುಗಳು ನಿಮ್ಮ ಎನ್ಯುಮರೇಷನ್ ಫಾರಮನ್ನು ನಿಮ್ಮ BLOಗಳ ಹತ್ರ ಮಾತ್ರ ಬಂದು ನೀವೇ ಖುದ್ದಾಗಿ ತಗೊಬೇಕು. ಅಥವಾ ನಿಮ್ಮ ಸಂಬಂಧಿಕರು ನಮ್ಮ ವಾರ್ಡಿನಲ್ಲಿ ಆ ಬೂತಿನ ವ್ಯಾಪ್ತಿಯಲ್ಲಿ ಇದ್ದಲ್ಲಿ ಅವರುಗಳು ಹೋಗಿ ಈಸ್ಕೊಂಡು ನೀವು ಇನ್ಫಾರ್ಮೇಷನ್ ಫಿಲ್ ಮಾಡಿಬಿಟ್ಟು ನೀವು ಬರೋಕ್ಕಾಗದೇ ಇದ್ದ ನಿಮ್ಮ ಒಂದು ಮಾಹಿತಿಯನ್ನು ನಿಮ್ಮ ಸಂಬಂಧಿಕರ ಒಂದು ಸೂಚನೆ ಮೇರೆಗೆ, ಸಹಿ ಮೇರೆಗೆ BLOಗಳ ಹತ್ರ ಜಮಾ ಮಾಡಿಸಬಹುದು. ಇದು ಯಾರೂ ಆತಂಕ ಪಡುವಷ್ಟಿಲ್ಲ. ದಯವಿಟ್ಟು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ. ಇದು ಆದಷ್ಟು ಈ ತಿಂಗಳಿನಲ್ಲೇ, ಈ ಫಸ್ಟ್ ಫೇಸ್ನಲ್ಲೇ ಎಲ್ಲರೂ SAR ಜೊತೆ ಕೈ ಜೋಡಿಸಬೇಕು. ನಮ್ಮ ಮತವನ್ನು, ನಮ್ಮ ಹಕ್ಕನ್ನು ನಾವು ಉಳಿಸಿಕೊಳ್ಳಬೇಕೆಂದು ತಮ್ಮಲ್ಲಿ ಕಳಕಳಿಯ ಮನವಿ. ಸೃಷ್ಟಿ ಎಂಟರ್ಪ್ರೈಸಸ್, ವಿಭ್ರಾಂತ್ ಇಂಟೀರಿಯರ್ ಆ್ಯಂಡ್ ಡಿಸೈನರ್ಸ್, ಈರುಳ್ಳಿ ಬಜಾರ್, ಚೆಳ್ಳೂರು ರಸ್ತೆ, ಚಿಂತಾಮಣಿ. ನಮ್ಮಲ್ಲಿ ನೂತನವಾಗಿ ನಿರ್ಮಿಸಿರುವ ಮನೆಗಳಿಗೆ ಪ್ಲಾಸ್ಟಿಂಗ್ ಆದಮೇಲೆ PVC ಸೀಟ್ಗಳನ್ನು ಗೋಡೆ ಮತ್ತು ಮೇಲ್ಛಾವಣಿಗೆ ಹೊಸ ತಂತ್ರಜ್ಞಾನ ಮತ್ತು 50ಕ್ಕೂ ಹೆಚ್ಚು ವಿನ್ಯಾಸದೊಂದಿಗೆ ಅಳವಡಿಸಿಕೊಡಲಾಗುವುದು. UPVC ಮತ್ತು ಸಾಫಿಟ್ ಪಾಲಿವುಡ್ ಕಂಪನಿಯ ಸಾಮಗ್ರಿಗಳು ನಮ್ಮಲ್ಲಿ ಸಿಗಲಿವೆ. ಕಡಿಮೆ ಬೆಲೆಯಲ್ಲಿ ಹಾಗೂ ಹೋಲ್ಸೇಲ್ ದರದಲ್ಲಿ ಸಾಮಗ್ರಿಗಳು ಸಿಗಲಿದ್ದು, ಫಿಟ್ಟಿಂಗ್ ಮಾಡುವ ಕೆಲಸಗಾರರು ಕೂಡ ನಮ್ಮಲ್ಲಿ ಸಿಗುತ್ತಾರೆ. ವಿವರಗಳಿಗೆ 9845388724 ಮತ್ತೊಂದು 7026688076 ಮಗದೊಂದು 9972181140 ಸಂಪರ್ಕಿಸಬಹುದು.
ನಮಸ್ತೆ ಸ್ನೇಹಿತರೆ ಮತ್ತು ಪ್ರಿಯ ಗ್ರಾಹಕರೇ, IDSMT ಸಂಕೀರ್ಣ ನಿರ್ಮಾಣ ಕಾರ್ಯ ಪ್ರಗತಿಯಲ್ಲಿರುವುದರಿಂದ ಧೀರಜ್ ಚಿಕನ್ ಸೆಂಟರ್ಗೆ ಬರುವ ಕೆಲವು ಮಾರ್ಗಗಳನ್ನು ಬಂದ್ ಮಾಡಿರುವ ಕಾರಣ ನಮ್ಮ ಗ್ರಾಹಕರು ವಿಶಾಲ್ ಮಾರ್ಟ್ ಆಪೋಸಿಟ್ ಬೋವಿ ಕಾಲೋನಿಯ 1ನೇ ಕ್ರಾಸ್ 2ನೇ ಕ್ರಾಸ್ನಿಂದ ನಮ್ಮ ಚಿಕನ್ ಅಂಗಡಿಗೆ ಬರಬಹುದು. ಇಂತಿ ನಿಮ್ಮ ಅಭಿಮಾನಿ ವಸಂತ್. ವಿವರಗಳಿಗೆ ಸಂಪರ್ಕಿಸಿ ವಸಂತ್ ರವರ ಮೊಬೈಲ್ ನಂಬರ್ 9060150543ಗೆ ಸಂಪರ್ಕಿಸಬಹುದು. ನಮಸ್ಕಾರ ಚಿಂತಾಮಣಿ. ಆಫ್ಟರ್ PUC ಡಿಗ್ರಿ ಇಸ್ ದಿ ಟೈಮ್ ಟು ಡಿಫೈನ್ ಯುವರ್ ಲೈಫ್. ಹೌದು, ಡಿಗ್ರಿ ಅಂದ್ರೆ ಕೇವಲ ಸರ್ಟಿಫಿಕೇಟ್ ಅಲ್ಲ, ನಿಮ್ಮ ಭವಿಷ್ಯವನ್ನ ನಿರ್ಮಿಸುವ ಸುವರ್ಣ ಸಮಯ. ಚಿಂತಾಮಣಿಯ ಶ್ರೀ ವಿದ್ಯಾಚೇತನ ಡಿಗ್ರಿ ಕಾಲೇಜ್ನಲ್ಲಿ 2026-27ರ ಡಿಗ್ರಿ ಅಡ್ಮಿಷನ್ಸ್ ಓಪನ್ ಆಗಿದೆ. ಇಲ್ಲಿ ಕೇವಲ ಡಿಗ್ರಿ ಮಾತ್ರವಲ್ಲ, ಕಾಲೇಜು ಶಿಕ್ಷಣದ ಜೊತೆಗೆ IAS, KAS, CA ಮತ್ತು ಬ್ಯಾಂಕಿಂಗ್ ಪರೀಕ್ಷೆಗಳಿಗೆ ಬೆಸ್ಟ್ ಪ್ರೊಫೆಷನಲ್ ಕೋಚಿಂಗ್ ನೀಡಲಾಗುತ್ತೆ. ಹಾಸ್ಟೆಲ್ ಸೌಲಭ್ಯ ಕೂಡ ಇದೆ. ಕೇವಲ ಡಿಗ್ರಿ ಸರ್ಟಿಫಿಕೇಟ್ಗಾಗಿ ಓದಬೇಡಿ, ನಿಮ್ಮ ಯಶಸ್ಸಿನ ಜೀವನಕ್ಕಾಗಿ ಓದಿ. ಎಂದೇ ಶ್ರೀ ವಿದ್ಯಾಚೇತನ ಡಿಗ್ರಿ ಕಾಲೇಜ್ನಲ್ಲಿ ನಿಮ್ಮ ಸೀಟನ್ನ ಖಾತ್ರಿಪಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲಿರುವ ನಂಬರ್ಗೆ ಕರೆ ಮಾಡಿ. ಧನ್ಯವಾದ. ಡಾಕ್ಟರ್ ರಂಗಾರಾವ್ ಹಾಸ್ಪಿಟಲ್, ಗಜಾನನ ಸರ್ಕಲ್, ಚಿಂತಾಮಣಿ. ಡಾಕ್ಟರ್ ರಂಗಾರಾವ್ ಅವರು ಸೌತ್ ಇಂಡಿಯಾದಲ್ಲೇ ಸೀನಿಯರ್ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಗೌಟ್ ರಿಜಿಸ್ಟರ್ಡ್ ನ್ಯಾಚುರೋಪತಿ ಡಾಕ್ಟರ್ಗಳಲ್ಲಿ ಒಬ್ಬರಾಗಿದ್ದಾರೆ. ಕೆಮಿಕಲ್ ಔಷಧಿ ಇಲ್ಲದೆ ರಿವರ್ಸಬಲ್ ಡಯಾಬಿಟಿಸ್ ಮತ್ತು BP ಚಿಕಿತ್ಸೆಗಳು ಪ್ರಾರಂಭವಾಗಿವೆ. A to Z ಚರ್ಮ ಮತ್ತು ಮರ್ಮ ವ್ಯಾಧಿಗಳು, ಕೀಲುವಾಯು, ಆಕ್ಸಿಡೆಂಟ್ ರಿಲೇಟಿವ್ ಹಳೆಯ ನೋವುಗಳು, ಬಿಳಿ ಮಚ್ಚೆಗಳು, ಕೂದಲು ಉದುರುವುದು, ಮಡುವೆಗಳು, ಚರ್ಮದಲ್ಲಿನ ಗಡ್ಡೆಗಳಿಗೆ 100% ಪರಿಹಾರ ಸಿಗಲಿದೆ. ಧೂಮಪಾನ, ಮದ್ಯಪಾನವನ್ನು 100% ಗುಣಪಡಿಸಲಾಗುವುದು. ವಿವರಗಳಿಗೆ 9916731170ಗೆ ಸಂಪರ್ಕಿಸಬಹುದು. MN ಆರ್ಟ್ಸ್, ನಂದಿ ಟೆಕ್ಸ್ಟೈಲ್ಸ್ ಮುಂಭಾಗ, KSRTC ಬಸ್ ಸ್ಟ್ಯಾಂಡ್ ರಸ್ತೆ, ಬೋವಿ ಕಾಲೋನಿ, ಚಿಂತಾಮಣಿ. ನಮ್ಮಲ್ಲಿ ಎಲ್ಲ ರೀತಿಯ ನೇಮ್ ಬೋರ್ಡ್, ವಾಲ್ ಪೇಂಟಿಂಗ್, ವಾಲ್ ಡ್ರಾಯಿಂಗ್, ದೇವಾಲಯದ ಗೋಪುರ, ವಿಗ್ರಹಗಳ ಪೇಂಟಿಂಗ್ ಸೇರಿದಂತೆ ಎಲ್ಲ ರೀತಿಯ ಡ್ರಾಯಿಂಗ್ ಮಾಡಿಕೊಡಲಾಗುವುದು. ವಿವರಗಳಿಗೆ ಸಂಪರ್ಕಿಸಿ. ಮೊಬೈಲ್ ನಂಬರ್ 8553708925, ಮತ್ತೊಂದು 6363515063ಗೆ ಸಂಪರ್ಕಿಸಬಹುದು.